ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ಲು ವ್ಲಾಗ್ಸ್. ನಾನು ನಿಮ್ಮ ಎಲ್ಲರ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಝುಡಿಯೋಯಿಂದ. ಝುಡಿಯೋಗೆ ಎಂತಕ್ಕೆ ಬಂದಿದ್ದೀವಿ ಅಂದರೆ ಆಬ್ವಿಯಸ್ಲಿ ನ್ಯೂ ಇಯರ್ಗೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ನಾನು ಮಮ್ಮಿ ಬಂದಿದ್ವಿ. ಹಾಗೆ ಈ ಥರದ ಮಿನಿ ಕ್ಲಿಪ್ಸು ಕ್ಲಚರ್ಸು ಎಲ್ಲ ನೋಡಿದ್ವಿ. ಹಾಗೆ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು, ಯಾಕಂದರೆ ಈಗ ಆಫರ್ ನಡೀತಿದೆ, ನ್ಯೂ ಇಯರ್ ಆಫರ್. ಪರ್ಚೇಸ್ ಎಲ್ಲ ಮಾಡಿ ಶಾಪಿಂಗ್ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ 3 o'clock ಆಗಿತ್ತು. ಹಾಗೆ ದನು ಕೂಡ ಬಂದಳು. ಎಂತಕ್ಕೆ ಅಂದರೆ ಅವಳ ಟಾಯ್ಸ್ನ ತೋರ್ಸೋಕ್ಕೆ ಅಂತ ಬಂದಿದ್ಲು. ಅದೇನದು ಏನದಲ್ಲ ಮಾಡಿದೀಯ ಚಪಾತಿ ಅದರಲ್ಲಿ? ಯಾವತ್ತು? ಈಗನಾ? ಇದೇನಿದು? ಏನದು? ಇದು ಎಲ್ಲ ಉಲ್ಟಾ ಪಲ್ಟಾ ಮಾಡಿದ್ಯಾ? ಇದು ಕುಕ್ಕರು, ಅನ್ನ ಮತ್ತೆ ಅದರಲ್ಲಿ ಅಮ್ಮ ಮಾಡದ? ಇದು ಮತ್ತೆ ಬಿಂದಿಗೆನಾ? ನೀರ್ ಹಾಕದ? ಇದು ಉಪ್ಪಿನಕಾಯಿ ಡಬ್ಬಿನಾ? ಮತ್ತಿದು ಪಾತ್ರೆ? ಏನ್ ಪಾತ್ರೆ? ಎಲ್ಲಿ ತಂದಿದ್ ನೀನು ಇದೆಲ್ಲ? ಎಲ್ಲಿ? ಊಟಿಗೆ ಹೋಗಿದ್ರಾ? ಊರಿಗೆ ಹೋಗಿದ್ದ? ಅಲ್ಲಿ ತಂದಿದ್ದ? ಆಯ್ತು ನನೀಗ ಈಗ ನಿಂಗೆ ಸ್ವಲ್ಪ ನಂಗೆ ಒಂದು ಸ್ವಲ್ಪ ಇನ್ನೊಂದು ಬೇಕಾ? ಆಯ್ತು, ನಿಂಗೆ ಇಟ್ಕೋ, ಇದು ನನಗೆ. ಓಕೆನಾ? ಸಾಕು. ನಿನಗೆ 4, ನನಗೆ 4. ಅಲ್ಲ, ನಿನಗೆ 5, ನನಗೆ 4. ಸಾಕಾ ನಿನಗೆ? ಥ್ಯಾಂಕ್ ಯು. ಯಾವ್ದು ಬೇಕು? ಅದು ಬೇಕಾ ನಿಂಗೆ? ಇದು ಬೇಡವಾ? ಅದು ಬೇಕಾ? ಮತ್ತು ನಾನೇನು ಮಾಡಲಿ? ಆಯ್ತು, ಏನೇನು ಮಾಡ್ತೀವಿ ನನಗೆ ಅಡುಗೆ ಮಾಡಿಕೊಡು. ನನಗೆ ಏನೇನು ಅಡುಗೆ ಮಾಡ್ಕೊಡ್ತೀಯ? ಮಾಡಿಕೊಡಿ. ಏನು ಮಾಡ್ಕೊಡ್ತೀಯ? ಮಾಡಿಕೊಡು. ಕೊಡು. ಬೇಯಿಸಿ ಒಲೆ ಮತ್ತೆ ಇದು ಒಲೆನಾ? ಓ, ಇದು ಹೆಂಚು. ಚಪಾತಿ ಸುಡೋದು ಇದ್ರ ಮೇಲೆ ನೆಂಚ್ಕೊಳಕ್ಕೆ ಏನ್ ಮಾಡ್ತೀಯ? ಅದನ್ನು ಕಲ್ಲಿ ಪಲ್ಯ ಮಾಡ್ಕೊಡ್ತೀಯ, ಚಟ್ನಿ ಮಾಡ್ಕೊಡ್ತೀಯ? ಚಟ್ನಿಗೆ ಮಿಕ್ಸಿ ಅವಳ ಕೈಯಲ್ಲೇ ರುಬ್ತಾವಳೆ. ನ್ಯೂ ಇಯರ್ 2020 ಸ್ಟಾರ್ಟ್ ಆಗಿದೆ. ಏನೇನಿದೆ ಗೊತ್ತಾ ಇಲ್ಲಿ? ಕೋಕೋ ಕೋಲಾ, ಜಿಲೇಬಿ, ಸಾಲ್ಟ್ ಚಿಪ್ಸು, ಮತ್ತೆ ಮಿಕ್ಸ್ಚರ್ ಇದೆ. ಇದು ಸದ್ಯಕ್ಕೆ ಇವಾಗಿರೋ ಸ್ನ್ಯಾಕ್ಸ್. ಇವಾಗ ಟೈಮ್ ಬಂದು 11 ಗಂಟೆ. ಎಲ್ಲ ರೋಡಲ್ಲಿ ಬಂದು ತಕ್ಕತಿ ಮೀಟ ಆಡ್ತೀನಿ ಅಂತವ್ರೆ. ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ. ನಾನು ಇಲ್ಲಿ ಆರ್ಕೆಸ್ಟ್ರಾನ ನಡೆಸ್ತಾ ಇದ್ದೀನಿ. ನಮ್ಮ ಪಾರ್ಟಿಗೆ ಯಾರ್ಯಾರು ಬಂದಿದ್ದಾರೆ ಅಂದರೆ ನೋಡಿ, ನಮ್ಮ ಚೀಫ್ ಗೆಸ್ಟ್ ಆಗಿರೋ ನಮ್ಮ ನಾಗರತ್ನಮ್ಮ ಅವರು 3ರಿಂದ 9 ಗಂಟೆಗೆ ಬಂದಿದ್ದಾರೆ. ಹಾಗೆ ಇದು ನಮ್ಮ ಚಿಕ್ಕ ಚೀಫ್ ಗೆಸ್ಟು ಆಮೇಲೆ ಇವರು ನಮ್ಮ ಮಾತಾಜಿ, ನಮ್ಮ ಹೋಸ್ಟು. ಇವರು ನಮ್ಮ ಸ್ವಪ್ನ ಆಂಟಿ ಆಗ್ಬಿಟ್ಟು ಇವರ ಪುಟ್ಟ ಮಗಳು. ಹಾಗೆ ನಮ್ಮ ಓನರ್ ಆಂಟಿ, ಅಲ್ಲ ಶಾಪ್ ಓನರ್ ನೋಡ್ತೀರಾ ನೋಡಿ, ಇದೆಲ್ಲ ಇವರು ಓನರ್ ಇನ್ಚಾರ್ಜ್. ಹಾಗೆ ಹಸ್ಬೆಂಡು ಇವರು ಚಂದ್ರು ಅಂಕಲ್ ಅಂತ. ಹಾಗೆ ನನ್ನ ತಮ್ಮ ಮಿಥುನು ಮೊಬೈಲ್ ಹಿಡ್ಕೊಂಡು ನಿಲ್ತವ್ರೆ. ಆಮೇಲೆ ಕ್ಯಾಮ್ರಾಮನ್ ಆಗಿರೋ ಗಗನ್ಗೆ ಎಲ್ಲರಿಗೂ ಸುಸ್ವಾಗತ. ಅಂಕಲ್ ಬರ್ಡೇ ಬಾಯ್ ಅಂಕಲ್ಗೆ. ಈಗ ಸದ್ಯಕ್ಕೆ ಸಮೋಸ ಮತ್ತೆ ಜಾಂಗೀರ್ ಕೊಡ್ತಿದ್ದಾರೆ. ಹಾಗೆ ಜ್ಯೂಸ್ ಕೂಡ ಕೊಡ್ತಿದ್ದಾರೆ. ಎಲ್ಲರೂ ರೋಡಲ್ಲಿ ನಿಂತ್ಕೊಂಡು ತಿಂತಿದ್ದಾರೆ. ಶಾಪ್ಕೀಪರ್ ಎಷ್ಟು? ಓನರ್ ಅಂಕಲ್ ನಾಳೆ ಹೋಗಿ ಕುರಿ ಕಟ್ ಮಾಡ್ಬೇಕಂತ 2 ಗಂಟೆಗೆ ಹೋಗಿ. ಅದಕ್ಕೆ ಮನೆ ಕಂಡಿದ್ದೆ. ಹುಡುಗರು ಇಬ್ಬರೇ ಆಡ್ತಿರೋದು.
ಅದಂಗೆ ಅದು ನೀವು ಬೇಗ ಹೊಡ್ಬೇಕಮ್ಮ. ಮಮ್ಮಿ ಮತ್ತೆ ಮಗ ಅಲ್ಲ ಮಮ್ಮಿ ಮತ್ತೆ ಮಿಥುನ್. ದಡ ನದಿ ದಡ ನದಿ ದಡ ನದಿ ದಡ ದಡ ನದಿ ದಡ. ಮಿಥುನ್ ಶಿಲ್ಪ ಔಟ್, ಮಿಥುನ್ ಶಿಲ್ಪ ಇಬ್ರು ಔಟ್. ದಡ ನದಿ ನದಿ ಇದು ರಿಹರ್ಸಲ್ ನದಿ ನದಿ ದಡ ನದಿ ದಡ ನದಿ ದಡ ನದಿ ನದಿ ಯಾರು ಬಿಟ್ಕೊಳಂಗಿಲ್ಲ. ನದಿ ದಡ ನದಿ ಹೋಗ್ತಾ ಹೋಗ್ತಾ ಫಾಸ್ಟ್ ಆಗ್ಬೇಕಮ್ಮ. ದಡ ನದಿ ದಡ 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 ನದಿ ಹೇ ಮಿಥುನ್ ಔಟ್. ನದಿ ದಡ. ಎರಡು ಗೇಮ್ಸ್ ಅಲ್ಲಿ ಸತತವಾಗಿ ಪ್ರಯತ್ನ ಪಟ್ಟು ಕಷ್ಟಪಟ್ಟು ವಿನ್ ಆಗಿರೋ ನಮ್ಮ ಸ್ವಪ್ನ ಅಂತಿಗೆ ಜೈ. ಗೈಸ್ ಕೇಕ್ ರೆಡಿ ಆಗಿದೆ. ಶಿಲ್ಪ ಕವರ್ ಆಗೋ. ಹ್ಯಾಪಿ ಬರ್ಡೇ ಉಸ್ತಾ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವಾಗ 100K ಆಗಿದೆ. 100K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೆಕ್ಸ್ಟ್ ಇಯರ್ ಇಷ್ಟೊಳಗಡೆ 100K ಸಬ್ಸ್ಕ್ರೈಬರ್ ಆಗಲಿ. ನಮ್ಮ ಹುಡುಗಿಗೆ ನಿಮ್ಮ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ಎಲ್ಲ ಬೇಕು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಆಗಿ ನಾನು ಹಿಡ್ತಿದ್ದೀನಿ. ನಿನ್ನ ಆಸೆಗಳೇನೇನಿದೆ ಎಲ್ಲ ಪೂರೈಸ್ಕೊ ಈ ವರ್ಷ. ನೀನ್ ಖುಷಿಯಾಗಿರೋ, ನಮ್ಮನ್ ಖುಷಿಯಾಗಿಡು. ಆಯ್ತು ಸೈಡ್ ಬನ್ನಿ ಸೈಡ್ ಬನ್ನಿ.
ಸೊ ಬನ್ನಿ ಗೈಸ್, ನಮ್ಮ ಅಪ್ಪನಿಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಟ್ಟು ಬರಕ್ಕೆ ಹೋಗೋಣ. ಯಾಕಂದರೆ ಅವ್ರು ಕೆಳಗಡೆ ಬಂದಿಲ್ಲ, ಮನೇಲಿ ಮನಿಕೊಂಡಿದ್ದಾರೆ. ಹೆಬ್ಬರಿಸ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋಣ. ಆ್ಯಕ್ಚುಲಿ ಹಿಂದೂಸ್ಗೆ ಇದು ಆ್ಯಕ್ಚುಲಿ ಹ್ಯಾಪಿ ನ್ಯೂ ಇಯರ್ ಅಲ್ಲ, ಯಾಕಂದರೆ ನಮ್ಮದು ನ್ಯೂ ಇಯರ್ ಬರೋದು ಯುಗಾದಿಗೆ. ಬನ್ನಿ ಬನ್ನಿ. ಯಾರೂ ಬಂದು ಹೇಳಿಲ್ಲ, ನಾನು ಒಬ್ಬಳೇ ಬಂದು ಹೇಳ್ತಿರೋದು. ಪಪ್ಪ ಹ್ಯಾಪಿ ನ್ಯೂ ಇಯರ್. ಎಲ್ಲಿ ನೋಡು, ಹ್ಯಾಪಿ ನ್ಯೂ ಇಯರ್. ಸರಿ, ಗುಡ್ ನೈಟ್. ಮಲ್ಕೊಂಡಿದ್ದಾರೆ. ವಾಪಸ್ ರಿವೈಂಡ್. ಜ್ಯೂಸ್ ಬೇಡ, ನೀವ್ ಯಾರಾದ್ರೂ ನಮ್ಮ ಅಪ್ಪ ಬಗ್ಗೆ ಯೋಚನೆ ಮಾಡಿ, ನಾನು ಒಬ್ಳೆ ಯೋಚನೆ ಮಾಡೋ ವಿಶ್ ಮಾಡ್ಬಿಟ್ಟು ಬಂದಿದ್ದೀನಿ. ಹೇಳ್ಬಿಡಿ. ವಾ ಆಂಟಿ ನೀವು, ಆಂಟಿ ನೀವು, ಶಿಲ್ಪಾ ಆಂಟಿ ನೀವು. ಅಯ್ಯೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ಲು ವ್ಲಾಗ್. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು 1 Jan 2025. ಸೊ ಇವತ್ತು ಬುಧವಾರ. ಸೊ ಮನೇಲಿ ಎಲ್ಲ ರೆಡಿಯಾಗಿದ್ದಾರೆ, ಸ್ನಾನ ಮಾಡಿ ಫ್ರೆಶ್ ಆಗಿ ಪೂಜೆ ಮಾಡಿದ್ದಾಯಿತು. ಮಮ್ಮಿ ಪೂಜೆ ಮಾಡಿದ್ರು, ಅಪ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು. ಹಾಗೆ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡ್ತಿದ್ದಾರೆ. ಮಟನ್ ತಂದಿದ್ದಾರೆ. ಸೊ ಏನೇನು ಮಾಡಿದ್ದಾರೆ ಅಂತ ತೋರಿಸೋಣ. ಇಲ್ಲಿ ಸಾಂಬಾರ್ ರೆಡಿಯಾಗಿದೆ, ಆಮೇಲೆ ಇಲ್ಲಿ ಬಿರಿಯಾನಿ. ಯಾರಿಗೂ ಬೇಡವಂತೆ, ಅದಕ್ಕೆ ನಾನು ಒಬ್ಬಳೇ ಇಟ್ಕೊಂಡು ತಿಂತಾಯಿದ್ದೀನಿ. ಟೈಮ್ ಬಂದು 1:30 ಆಗಿದೆ. ಸೊ ಈಗ ನಾಷ್ಟ ತಿಂತಾಯಿದ್ದೀನಿ. ಆ್ಯಕ್ಚುಲಿ ನಾಷ್ಟ ಟೊಮೆಟೊ ಬಾತ್ ರೆಡಿ ಆಗಿತ್ತು, ಆದರೆ ನನಗೆ ಬಿರಿಯಾನಿ ತಿನ್ನಬೇಕು. ಟೊಮೆಟೊ ಬಾತ್ ನಾನು ತಿಂದಿಲ್ಲ. ಆಯಿತಾ? ಇಲ್ಲ, ನಾನು ಇದನ್ನೇ ಒಂದೇ ತಿನ್ನೋದು. ಟೊಮಾಟೊ ಬಾತ್ ಏನು ಮಾಡೋಣ? ನಾಯಿ ಅದನ್ನೇ ನೀನು ಜಾಸ್ತಿ ಹಾಕಿಕ್ಕಿದೆ, ನಾನು ಪ್ರಾಬ್ಲಮ್. ಬಿರಿಯಾನಿ ಆಗೈತಾ? ಬಿರಿಯಾನಿ ಚಂದ ಐತೆ. ಸೊ ಗೈಸ್, ಈಗ ಮಿಥುನು ಐಸ್ ಕ್ರೀಮ್ ತಂದಿದ್ದ, ಸೊ ತಿಂತಾ ಇದ್ದೀವಿ. ನಂದು ನೇಲ್ ಕಲರು ಮತ್ತು ಐಸ್ ಕ್ರೀಮ್ ಸೇಮ್ ನೋಡಿ ಗೈಸ್. ಇಲ್ಲಿ ಝೂಡಿಯೋಗೆ ಹೋಗಿ ತಂದಿದ್ದು ನೇಲ್ ಪಾಲಿಶ್. ಇದು ನನ್ನ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ವೇರ್ ಮಾಡಿದೆ. ಸುತ್ತಿ ನನ್ನ ಈಗ ಐಸ್ ಕ್ರೀಮ್. ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋ ನಮ್ಮೆಲ್ಲರಿಗೂ ಕೂಡ ನಿಮ್ಮ ಎಲ್ಲರ ಜೀವನದಲ್ಲಿ ಎಲ್ಲ ಸಂತೋಷವನ್ನ, ಏಳಿಗೆಯನ್ನ ತರುವಂತಹ ಏನು ನೋಡ್ತಾ ಇದೀಯಾ? ಸೊ ಗೈಸ್, ನನ್ನ ಕೈಗೆ ಹಾಕೊಂಡಿದ್ದು ನೇಲ್ ಪಾಲಿಶನ್ನು ರಿಮೂವ್ ಮಾಡಬೇಕಾಗಿ ಬರ್ತಾ ಇದ್ದೆ. ಯಾಕಂದರೆ ನಾಳೆ ನನಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ 10 days ಹಾಲಿಡೇ ಇತ್ತು, ಈಗ ಮತ್ತೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಪ್ರಿಟಿ ನೇಲ್ಸ್ನ ಕಟ್ ಆಮೇಲೆ ನೇಲ್ ಪಾಲಿಶ್ನ ರಿಮೂವ್ ಮಾಡಬೇಕು. ಸೊ ಅಷ್ಟೇ. ಇವಾಗ ಯಾರು ವೀಡಿಯೋ ಮಾಡ್ತಿರೋದು ಅಂತ ತೋರಿಸ್ಲಾ? ನಮ್ಮ ಅಜ್ಜಿ ವಿಡಿಯೋ ಮಾಡ್ತಿದ್ದಾರೆ ನನಗೋಸ್ಕರ. ಸೊ ನನಗೆ ಈ ಕಲರ್, ಪರ್ಟಿಕ್ಯುಲರ್ಲಿ ಈ ಕಲರ್ ತುಂಬಾ ಇಷ್ಟ ಆಗಿತ್ತು. ಎಂತಕ್ಕೆ ಅಂದರೆ ಒಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಲೈಟ್ ಪರ್ಪಲ್ ಲ್ಯಾವೆಂಡರ್ ಕಲರು. ಸೊ ಈಗ ಇದನ್ನು ರಿಮೂವ್ ಮಾಡಬೇಕಾಗಿ ಬರ್ತಿದೆ ಗೈಸ್. ಯಾವುದೋ ಒಂದು ವೇಸ್ಟ್ ಬಟ್ಟೆ ತೊಗೊಂಡಿದ್ದೀನಿ, ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ನಾನು ಮಾರ್ಚ್ ಎಂಡ್ 17 ಗಂಟೆ ಕಾಯಬೇಕು ನೇಲ್ ಪಾಲಿಶು, ಮೆಹಂದಿ ನಾನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದೆ. ಅಂದರೆ
22 ಏನೋ ಹಾಕ್ಕೊಂಡಿದ್ದೆ, ಡಿಸೆಂಬರ್ 22. ಈಗ ಆಲ್ಮೋಸ್ಟ್ ಎಲ್ಲ ಹೊರಟೇ ಹೋಗಿದೆ. ಸೊ ನೆಕ್ಸ್ಟ್ ನಾನು ಮತ್ತೆ ಮಾರ್ಚ್ ಗಂಟ ಕಾಯಲೇಬೇಕು ಹಾಕೊಳ್ಳೋಕ್ಕೆ. ಏನು ಮಾಡಲಿ ಗೈಸ್. ಸೊ ಇವತ್ತಿನ ಡೇ ಹೇಗಿತ್ತು ಅಂತ ನೀವೆಲ್ಲ ನೋಡಿದ್ರಿ. ಸೊ ಫಸ್ಟ್ ವ್ಲಾಗ್ ಅಂದರೆ ಫಸ್ಟ್ Jan 2025 ಇವತ್ತು. ಸೊ ಈ ವ್ಲಾಗ್ನ ನಾನು ಹೇಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವ್ಲಾಗ್.